ಸಂಕ್ರಾಂತಿ ಹಬ್ಬದ ಅಂಗವಾಗಿ 108 ಮಕ್ಕಳಿಗೆ ಏರುಮುಡಿ ಕಟ್ಟಿ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನು ನಗರದ ರಾಜಬೀದಿಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೆರವಣಿಗೆ ಮಾಡಲಾಯಿತು. ಗೌರಿಬಿದನೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜ ಮತ್ತು ಮಣಿಕಂಠ ತಂಡದ ವತಿಯಿಂದ ಮಾಲಾಧಾರಣೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಇಂದು ಮಣಿಕಂಠ ತಂಡದ ವತಿಯಿಂದ 108 ಮಕ್ಕಳಿಗೆ ಮಾಲಾಧಾರಣೆ ಮಾಡಿ ಏರುಮುಡಿ ಕಟ್ಟಿ ಆಭರಣಗಳೊಂದಿಗೆ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ 18 ಮೆಟ್ಟಿಲುಗಳನ್ನು ಹತ್ತಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಮಾಡಲಾಗಿದೆ ಎಂದು ಗುರುಸ್ವಾಮಿಯಾದ ವೇಣುಸ್ವಾಮಿ ತಿಳಿಸಿದರು. ವರ್ಷ 40 ವರ್ಷಗಳಿಂದನೂ ವಿಜೃಂಭಣೆಯ ಮಾಲಾಧಾರಣೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಮಣಿಕಂಠ ತಂಡದವರು 108 ಮಕ್ಕಳಿಗೆ ಮಾಲಾಧಾರಣೆ ಮಾಡಿ ಇರುಮುಡಿ ಕಟ್ಟಿ ಆಭರಣದೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ 18 ಮೆಟ್ಟಲನ್ನು ಹತ್ತಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷನೂ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲ ಮಣಿಕಂಠ ತಂಡದ ಸ್ವಾಮಿಗಳು ಭಾಳ ಶ್ರದ್ಧಾ ಭಕ್ತಿಯಿಂದ ಮಾಲಾಧಾರಣೆ ಮಾಡಿ ವ್ರತ ಮಾಡಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇರೋದ್ರಿಂದ ಭಾಳ ಗುರುಸ್ವಾಮಿಯಾದ ನನಗೆ ಭಾಳ ಸಂತೋಷವಾಗಿದೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಮೆರವಣಿಗೆಯು ನಗರದ ಹೊರವಲಯದಲ್ಲಿರುವ ಶ್ರೀರಾಮ ಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ನದಿ ದಡ ಆಂಜನೇಯ ಸ್ವಾಮಿ ದೇವಸ್ಥಾನ, ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಬಸ್ ಸ್ಟ್ಯಾಂಡ್, ಗಣಪತಿ ದೇವಸ್ಥಾನ, ಎಂಜಿ ವೃತ್ತದ ಮುಖಾಂತರ ಬಜಾರ್ ರಸ್ತೆಯಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ 108 ಪುಟ್ಟ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮತ್ತು ತಿರುವಣಾಭರಣಗಳನ್ನು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ರಘುಸ್ವಾಮಿ, ಸಂತೋಷ ಸ್ವಾಮಿ, ಗೋಪಾಲ್, ಶ್ರೀಧರ್ ಸ್ವಾಮಿ, ವೆಂಕಟಾದ್ರಿ ಸ್ವಾಮಿ, ಮಂಜುನಾಥ್, ಶ್ರೀನಾಥ್ ಸ್ವಾಮಿ, ರಂಗಸ್ವಾಮಿ, ವೀರನಾರಾಯಣ ಸ್ವಾಮಿ ಹಾಗೂ ಅಯ್ಯಪ್ಪ ಮಾಲಾಧಾರಣೆ ಸ್ವಾಮಿಗಳು ಮತ್ತು ಭಕ್ತಾದಿಗಳು ಸೇರಿದಂತೆ ಮುಂತಾದವರು ಭಾಗವಹಿಸಿದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.